ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಸುವರ್ಣಸೌಧದಲ್ಲಿ ಇವತ್ತು ಮೊದಲ ದಿನದ ಚಳಿಗಾಲದ ಅಧಿವೇಶನ. ಇವತ್ತೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿವೇಶನದಲ್ಲಿ ಇವತ್ತವರು ಭಾಗಿಯಾಗುವುದಿಲ್ಲ. ಹೈದರಾಬಾದ್ನಲ್ಲಿ ಇವತ್ತವರು ಒಂದು ಸಮ್ಮಿಟ್ ನಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಮೊದಲ ದಿನದ ಚಳಿಗಾಲದ ಅಧಿವೇಶನದಲ್ಲಿ ಅವರು ಇರೋದಿಲ್ಲ. ಹೈದರಾಬಾದ್ನ ರೈಸಿಂಗ್ ಗ್ಲೋಬಲ್ ಸಮಿಟ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ, ಹಾಗಾಗಿ ಇರೋದಿಲ್ಲ. ಹೈದರಾಬಾದ್ ಪ್ರವಾಸದ ಹಿನ್ನೆಲೆಯಲ್ಲಿ ಅಧಿವೇಶನಕ್ಕೆ ಡಿಕೆ ಶಿವಕುಮಾರ್ ಇವತ್ತು ಗೈರಾಗ್ತಾರೆ. ಬೆಳಗಾವಿಯಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ. ಮೊದಲ ದಿನದ ಅಧಿವೇಶನದಲ್ಲಿ ಡಿಕೆ ಶಿವಕುಮಾರ್ ಅವರು ಇರೋದಿಲ್ಲ, ಹೈದರಾಬಾದ್ ಪ್ರವಾಸದಲ್ಲಿದ್ದಾರೆ. ಹಾಗಾಗಿ ಅವರು ಇವತ್ತಿನ ಅಧಿವೇಶನದ ಮೊದಲ ದಿನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇರೋದಿಲ್ಲ. ಚಳಿಗಾಲದ ಅಧಿವೇಶನ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಅತಿದೊಡ್ಡ ತಂಡ ಬೆಳಗಾವಿಯಲ್ಲಿ ಇದ್ದು ಚಳಿಗಾಲದ ಅಧಿವೇಶನದ ಚರ್ಚೆಗಳು ಮತ್ತೆ ಆಗುವಂತ ಪ್ರತಿಭಟನೆಗಳು ಹಾಗೆ ಏನೇನು ಚಳಿಗಾಲದ ಅಧಿವೇಶನದಲ್ಲಿ ಸುದ್ದಿಯಾಗುತ್ತೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಲೈವ್ ಕವರೇಜ್ ಅನ್ನ ನೀಡುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಈಗ ಈ ಹೊತ್ತಿಗೆ ನಮ್ಮ ಜೊತೆಯಲ್ಲಿ ಚಂದ್ರು ಈಗ ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ. ಚಂದ್ರು, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಸುವರ್ಣಸೌಧದಲ್ಲಿ ಇವತ್ತು ಮೊದಲ ದಿನದ ಚಳಿಗಾಲದ ಅಧಿವೇಶನ. ಇವತ್ತೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿವೇಶನದಲ್ಲಿ ಇವತ್ತವರು ಭಾಗಿಯಾಗುವುದಿಲ್ಲ. ಹೈದರಾಬಾದ್ನಲ್ಲಿ ಇವತ್ತವರು ಒಂದು ಸಮ್ಮಿಟ್ ನಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಮೊದಲ ದಿನದ ಚಳಿಗಾಲದ ಅಧಿವೇಶನದಲ್ಲಿ ಅವರು ಇರೋದಿಲ್ಲ. ಹೈದರಾಬಾದ್ನ ರೈಸಿಂಗ್ ಗ್ಲೋಬಲ್ ಸಮಿಟ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ, ಹಾಗಾಗಿ ಇರೋದಿಲ್ಲ. ಹೈದರಾಬಾದ್ ಪ್ರವಾಸದ ಹಿನ್ನೆಲೆಯಲ್ಲಿ ಅಧಿವೇಶನಕ್ಕೆ ಡಿಕೆ ಶಿವಕುಮಾರ್ ಇವತ್ತು ಗೈರಾಗ್ತಾರೆ. ಬೆಳಗಾವಿಯಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ. ಮೊದಲ ದಿನದ ಅಧಿವೇಶನದಲ್ಲಿ ಡಿಕೆ ಶಿವಕುಮಾರ್ ಅವರು ಇರೋದಿಲ್ಲ, ಹೈದರಾಬಾದ್ ಪ್ರವಾಸದಲ್ಲಿದ್ದಾರೆ. ಹಾಗಾಗಿ ಅವರು ಇವತ್ತಿನ ಅಧಿವೇಶನದ ಮೊದಲ ದಿನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇರೋದಿಲ್ಲ. ಚಳಿಗಾಲದ ಅಧಿವೇಶನ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಅತಿದೊಡ್ಡ ತಂಡ ಬೆಳಗಾವಿಯಲ್ಲಿ ಇದ್ದು ಚಳಿಗಾಲದ ಅಧಿವೇಶನದ ಚರ್ಚೆಗಳು ಮತ್ತೆ ಆಗುವಂತ ಪ್ರತಿಭಟನೆಗಳು ಹಾಗೆ ಏನೇನು ಚಳಿಗಾಲದ ಅಧಿವೇಶನದಲ್ಲಿ ಸುದ್ದಿಯಾಗುತ್ತೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಲೈವ್ ಕವರೇಜ್ ಅನ್ನ ನೀಡುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಈಗ ಈ ಹೊತ್ತಿಗೆ ನಮ್ಮ ಜೊತೆಯಲ್ಲಿ ಚಂದ್ರು ಈಗ ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ. ಚಂದ್ರು, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಸುವರ್ಣಸೌಧದಲ್ಲಿ ಇವತ್ತು ಮೊದಲ ದಿನದ ಚಳಿಗಾಲದ ಅಧಿವೇಶನ. ಇವತ್ತೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿವೇಶನದಲ್ಲಿ ಇವತ್ತವರು ಭಾಗಿಯಾಗುವುದಿಲ್ಲ. ಹೈದರಾಬಾದ್ನಲ್ಲಿ ಇವತ್ತವರು ಒಂದು ಸಮ್ಮಿಟ್ ನಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಮೊದಲ ದಿನದ ಚಳಿಗಾಲದ ಅಧಿವೇಶನದಲ್ಲಿ ಅವರು ಇರೋದಿಲ್ಲ. ಹೈದರಾಬಾದ್ನ ರೈಸಿಂಗ್ ಗ್ಲೋಬಲ್ ಸಮಿಟ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ, ಹಾಗಾಗಿ ಇರೋದಿಲ್ಲ. ಹೈದರಾಬಾದ್ ಪ್ರವಾಸದ ಹಿನ್ನೆಲೆಯಲ್ಲಿ ಅಧಿವೇಶನಕ್ಕೆ ಡಿಕೆ ಶಿವಕುಮಾರ್ ಇವತ್ತು ಗೈರಾಗ್ತಾರೆ. ಬೆಳಗಾವಿಯಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ. ಮೊದಲ ದಿನದ ಅಧಿವೇಶನದಲ್ಲಿ ಡಿಕೆ ಶಿವಕುಮಾರ್ ಅವರು ಇರೋದಿಲ್ಲ, ಹೈದರಾಬಾದ್ ಪ್ರವಾಸದಲ್ಲಿದ್ದಾರೆ. ಹಾಗಾಗಿ ಅವರು ಇವತ್ತಿನ ಅಧಿವೇಶನದ ಮೊದಲ ದಿನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇರೋದಿಲ್ಲ. ಚಳಿಗಾಲದ ಅಧಿವೇಶನ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಅತಿದೊಡ್ಡ ತಂಡ ಬೆಳಗಾವಿಯಲ್ಲಿ ಇದ್ದು ಚಳಿಗಾಲದ ಅಧಿವೇಶನದ ಚರ್ಚೆಗಳು ಮತ್ತೆ ಆಗುವಂತ ಪ್ರತಿಭಟನೆಗಳು ಹಾಗೆ ಏನೇನು ಚಳಿಗಾಲದ ಅಧಿವೇಶನದಲ್ಲಿ ಸುದ್ದಿಯಾಗುತ್ತೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಲೈವ್ ಕವರೇಜ್ ಅನ್ನ ನೀಡುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಈಗ ಈ ಹೊತ್ತಿಗೆ ನಮ್ಮ ಜೊತೆಯಲ್ಲಿ ಚಂದ್ರು ಈಗ ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ. ಚಂದ್ರು, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಸುವರ್ಣಸೌಧದಲ್ಲಿ ಇವತ್ತು ಮೊದಲ ದಿನದ ಚಳಿಗಾಲದ ಅಧಿವೇಶನ. ಇವತ್ತೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿವೇಶನದಲ್ಲಿ ಇವತ್ತವರು ಭಾಗಿಯಾಗುವುದಿಲ್ಲ. ಹೈದರಾಬಾದ್ನಲ್ಲಿ ಇವತ್ತವರು ಒಂದು ಸಮ್ಮಿಟ್ ನಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ.
ಡಿಕೆ ಶಿವಕುಮಾರ್ ಅವರು ಮೊದಲ ದಿನದ ಚಳಿಗಾಲದ ಅಧಿವೇಶನದಲ್ಲಿ ಅವರು ಚಕ್ಕರ್ ಅವರು ಇರೋದಿಲ್ಲ. ಹೈದರಾಬಾದ್ನ ರೈಸಿಂಗ್ ಗ್ಲೋಬಲ್ ಸಮಿಟ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ, ಹಾಗಾಗಿ ಇರೋದಿಲ್ಲ. ಹೈದರಾಬಾದ್ ಪ್ರವಾಸದ ಹಿನ್ನೆಲೆಯಲ್ಲಿ ಅಧಿವೇಶನಕ್ಕೆ ಡಿಕೆ ಶಿವಕುಮಾರ್ ಇವತ್ತು ಗೈರಾಗ್ತಾರೆ. ಬೆಳಗಾವಿಯಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ, ಮೊದಲ ದಿನದ ಅಧಿವೇಶನದಲ್ಲಿ ಡಿಕೆ ಶಿವಕುಮಾರ್ ಅವರು ಇರೋದಿಲ್ಲ, ಹೈದರಾಬಾದ್ ಪ್ರವಾಸದಲ್ಲಿದ್ದಾರೆ. ಹಾಗಾಗಿ ಅವರು ಇವತ್ತಿನ ಅಧಿವೇಶನದ ಮೊದಲ ದಿನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇರೋದಿಲ್ಲ. ಚಳಿಗಾಲದ ಅಧಿವೇಶನ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಅತಿದೊಡ್ಡ ತಂಡ ಬೆಳಗಾವಿಯಲ್ಲಿ ಇದ್ದು ಚಳಿಗಾಲದ ಅಧಿವೇಶನದ ಚರ್ಚೆಗಳು ಮತ್ತೆ ಆಗುವಂತ ಪ್ರತಿಭಟನೆಗಳು ಹಾಗೆ ಏನೇನು ಚಳಿಗಾಲದ ಅಧಿವೇಶನದಲ್ಲಿ ಸುದ್ದಿ ಆಗುತ್ತೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಲೈವ್ ಕವರೇಜ್ ಅನ್ನ ನೀಡುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಈಗ ಈ ಹೊತ್ತಿಗೆ ನಮ್ಮ ಜೊತೆಯಲ್ಲಿ ಚಂದ್ರು ಈಗ ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ. ಚಂದ್ರು, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಸುವರ್ಣಸೌಧದಲ್ಲಿ. ಇವತ್ತು ಮೊದಲ ದಿನದ ಚಳಿಗಾಲದ ಅಧಿವೇಶನ. ಇವತ್ತೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿವೇಶನದಲ್ಲಿ ಇವತ್ತವರು ಭಾಗಿಯಾಗೋದಿಲ್ಲ. ಹೈದರಾಬಾದ್ನಲ್ಲಿ ಇವತ್ತವರು ಒಂದು ಸಮ್ಮಿಟ್ ನಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಮೊದಲ ದಿನದ ಚಳಿಗಾಲದ ಅಧಿವೇಶನದಲ್ಲಿ ಅವರು ಚಕ್ಕರ್ ಅವರು ಇರೋದಿಲ್ಲ. ಹೈದರಾಬಾದ್ನ ರೈಸಿಂಗ್ ಗ್ಲೋಬಲ್ ಸಮಿಟ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ, ಹಾಗಾಗಿ ಇರೋದಿಲ್ಲ. ಹೈದರಾಬಾದ್ ಪ್ರವಾಸದ ಹಿನ್ನೆಲೆಯಲ್ಲಿ ಅಧಿವೇಶನಕ್ಕೆ ಡಿಕೆ ಶಿವಕುಮಾರ್ ಇವತ್ತು ಗೈರಾಗ್ತಾರೆ. ಬೆಳಗಾವಿಯಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ, ಮೊದಲ ದಿನದ ಅಧಿವೇಶನದಲ್ಲಿ ಡಿಕೆ ಶಿವಕುಮಾರ್ ಅವರು ಇರೋದಿಲ್ಲ, ಹೈದರಾಬಾದ್ ಪ್ರವಾಸದಲ್ಲಿದ್ದಾರೆ. ಹಾಗಾಗಿ ಅವರು ಇವತ್ತಿನ ಅಧಿವೇಶನದ ಮೊದಲ ದಿನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇರೋದಿಲ್ಲ. ಚಳಿಗಾಲದ ಅಧಿವೇಶನ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಅತಿದೊಡ್ಡ ತಂಡ ಬೆಳಗಾವಿಯಲ್ಲಿ ಇದ್ದು ಚಳಿಗಾಲದ ಅಧಿವೇಶನದ ಚರ್ಚೆಗಳು ಮತ್ತೆ ಆಗುವಂತ ಪ್ರತಿಭಟನೆಗಳು ಹಾಗೆ ಏನೇನು ಚಳಿಗಾಲದ ಅಧಿವೇಶನದಲ್ಲಿ ಸುದ್ದಿ ಆಗುತ್ತೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಲೈವ್ ಕವರೇಜ್ ಅನ್ನ ನೀಡುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಈಗ ಈ ಹೊತ್ತಿಗೆ ನಮ್ಮ ಜೊತೆಯಲ್ಲಿ ಚಂದ್ರು ಈಗ ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ. ಚಂದ್ರು, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಸುವರ್ಣಸೌಧದಲ್ಲಿ. ಇವತ್ತು ಮೊದಲ ದಿನದ ಚಳಿಗಾಲದ ಅಧಿವೇಶನ. ಇವತ್ತೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿವೇಶನದಲ್ಲಿ ಇವತ್ತವರು ಭಾಗಿಯಾಗೋದಿಲ್ಲ. ಹೈದರಾಬಾದ್ನಲ್ಲಿ ಇವತ್ತವರು ಒಂದು ಸಮ್ಮಿಟ್ ನಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಮೊದಲ ದಿನದ ಚಳಿಗಾಲದ ಅಧಿವೇಶನದಲ್ಲಿ ಅವರು ಚಕ್ಕರ್ ಅವರು ಇರೋದಿಲ್ಲ. ಹೈದರಾಬಾದ್ನ ರೈಸಿಂಗ್ ಗ್ಲೋಬಲ್ ಸಮಿಟ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ, ಹಾಗಾಗಿ ಇರೋದಿಲ್ಲ. ಹೈದರಾಬಾದ್ ಪ್ರವಾಸದ ಹಿನ್ನೆಲೆಯಲ್ಲಿ ಅಧಿವೇಶನಕ್ಕೆ ಡಿಕೆ ಶಿವಕುಮಾರ್ ಇವತ್ತು ಗೈರಾಗ್ತಾರೆ. ಬೆಳಗಾವಿಯಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ, ಮೊದಲ ದಿನದ ಅಧಿವೇಶನದಲ್ಲಿ ಡಿಕೆ ಶಿವಕುಮಾರ್ ಅವರು ಇರೋದಿಲ್ಲ, ಹೈದರಾಬಾದ್ ಪ್ರವಾಸದಲ್ಲಿದ್ದಾರೆ. ಹಾಗಾಗಿ ಅವರು ಇವತ್ತಿನ ಅಧಿವೇಶನದ ಮೊದಲ ದಿನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇರೋದಿಲ್ಲ. ಚಳಿಗಾಲದ ಅಧಿವೇಶನ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಅತಿದೊಡ್ಡ ತಂಡ ಬೆಳಗಾವಿಯಲ್ಲಿ ಇದ್ದು ಚಳಿಗಾಲದ ಅಧಿವೇಶನದ ಚರ್ಚೆಗಳು ಮತ್ತೆ ಆಗುವಂತ ಪ್ರತಿಭಟನೆಗಳು ಹಾಗೆ ಏನೇನು ಚಳಿಗಾಲದ ಅಧಿವೇಶನದಲ್ಲಿ ಸುದ್ದಿ ಆಗುತ್ತೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಲೈವ್ ಕವರೇಜ್ ಅನ್ನ ನೀಡುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಈಗ ಈ ಹೊತ್ತಿಗೆ ನಮ್ಮ ಜೊತೆಯಲ್ಲಿ ಚಂದ್ರು ಈಗ ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ. ಚಂದ್ರು, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ